ನಮಸ್ಕಾರ ರೀ. ನಾವಿವತ್ತು ಹೈ ಪ್ರೋಟೀನ್ ದೋಸೆ ಮಾಡೋಣ. ಇದು ಮಕ್ಕಳಿಗೂ ದೊಡ್ಡವ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಈ ಥರ ವಾರಕ್ಕೊಂದ್ಸಲ ಮಾಡಿದರೆ ಸಾಕು, ನಮಗೆ ಪ್ರೋಟೀನ್ಸ್ ಸಿಗುತ್ತೆ, ಮಕ್ಕಳಿಗೂ ಬಾಯಿ ರುಚಿ ಇರುತ್ತೆ, ಮತ್ತು ನಮಗೂ ಡಿಫ್ರೆಂಟಾಗಿ ಏನೋ ಮಾಡಿದ್ದೀವಿ ಅನ್ನೋ ಒಂದು ಸಮಾಧಾನ ಸಿಗುತ್ತೆ. ಹಾಗಾದರೆ ಬನ್ನಿ, ಪ್ರೋಟೀನ್ ದೋಸೆ ಅಥವಾ ಹೆಸರು ಕಾಳು ಮಿಕ್ಸ್ ದೋಸೆನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಯಾರ್ಯಾರು ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಾನಿಲ್ಲಿ 1 ಗ್ಲಾಸು ಹೆಸರು ಕಾಳು ಮತ್ತು ಒಂದು ಅರ್ಧ ಗ್ಲಾಸು ಅಕ್ಕಿ ತೊಗೊಂಡು ಒಂದೊಂದು ಇಡೀ ತೊಗರಿಬೇಳೆ, ಮಸೂರ್ ದಾಲು, ಶೇಂಗಾ, ಉದ್ದಿನಬೇಳೆ ಹಾಕಿದ್ದೀನಿ. ನಿಮ್ಗೆ ಯಾವ ಥರ ಬೇಳೆಗಳು ಹಾಕಿ ಮಾಡ್ಬೋದು, ಮಾಡ್ಕೊಳ್ಳಿ. ಮನೆಗೆ ಯಾವ್ಯಾವ ಕಾಳು ಇರುತ್ತೆ ಆ ಥರ ಹಾಕಿ ಮಾಡಿ. ನಾನು ಇದಕ್ಕೆ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಮಿಕ್ಸ್ ಜಾರ್ಗೆ ಹಾಕ್ತಿದ್ದೀನಿ. ಇದಕ್ಕೆ ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ನೋಡಿ ಮಿಕ್ಸಿಗೆ ಹಾಕಿರೋದಾಯಿತು. ಇದರಲ್ಲಿ ನಾವು ತರಿ ನಾರ್ಮಲಾಗಿ ರುಬ್ಕೊಳ್ಳಿ, ಅದು ಸಣ್ಣಾಗಿ ರುಬ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ, ಸಣ್ಣಾಗಿ ಕಟ್ ಮಾಡಿರೋದು, ಕ್ಯಾರೆಟ್ ತುರಿ, ಮತ್ತು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಮತ್ತು ಪನ್ನೀರು, ತುರಿದಿರೋ ಪನ್ನೀರು. ತುಂಬ ಚೆನ್ನಾಗಿರುತ್ತೆ. ನೀವಂತೂ ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಸಖತ್ತಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿರೋದಾಯ್ತು ನೋಡಿ. ಇವಾಗ ಹಂಚು ಇಟ್ಟಿದ್ದೀವಿ, ಹಂಚುನು ಕಾದಿದೆ. ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಪ್ಪ ಹಾಕ್ಕೊಳ್ಳಿ. ಬೆಣ್ಣೆ ಹಾಕೋದ್ರಿಂದ ಫ್ಲೇವರ್ ಸಖತ್ತಾಗಿರುತ್ತೆ, ಮಕ್ಳಿಗೂ ಒಳ್ಳೆ ಫುಡ್ ಸಿಗುತ್ತೆ. ಹಾಗಾಗಿ ನಾನಿಲ್ಲಿ ಬೆಣ್ಣೆ ಹಾಕಿ ಮಾಡ್ತಿದ್ದೀನಿ. ಇಲ್ಲ ಎಣ್ಣೆ ಅದನ್ನ ಹಾಕಿದ್ರೂ ಮಾಡ್ಕೋಬೋದು. ಸಣ್ಣ ಸಣ್ಣದಾಗಿ ನನ್ನ ಮಗನಿಗೆ ಲಂಚ್ ಬಾಕ್ಸ್ಗೆ ಸಣ್ಣ ಸಣ್ಣ ದೋಸೆ ಹಾಕ್ತಿದ್ದೀನಿ ಫಸ್ಟಿಗೆ. ನೋಡಿ ಈ ಥರ ಸಣ್ಣ ದೋಸೆ ಹಾಕಿ ಮಕ್ಕಳು ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ, ಮಕ್ಳಿಗೂ ಡಿಫ್ರೆಂಟ್ ಆಗಿರುತ್ತೆ, ಮತ್ತು ಬಾಯಿ ರುಚಿನೂ ಬೇರೆ ಇರುತ್ತೆ. ನೋಡಿ ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ, ಹಂಚಿಗೆ ಇಡ್ಕೊಳ್ಳಲ್ಲ, ಏನಿಲ್ಲ, ಸಖತ್ತಾಗಿ ಬರುತ್ತೆ. ಈ ದೋಸೆಗೆ ಕೆಂಪು ಚಟ್ನಿ ಯಾರ ಮಾಡ್ಕೋಬೋದು. ನಾನಿಲ್ಲಿ ಮಗನಿಗೆ ಸಾಸ್ ಮಾಡಿದ್ದೀನಿ ಟೊಮಾಟೋದು. ಈಗ ನೋಡಿ ನಮಗೆ ದೊಡ್ಡವರಿಗೆ ದೊಡ್ಡ ದೋಸೆ ಹಾಕ್ಕೊಳ್ಳೋಣ. ಸ್ವಲ್ಪ ಬೆಣ್ಣೆ ಹಾಕಿ ಹಂಚಿಗೆಲ್ಲ ಇದು ಮಾಡ್ಕೊಳ್ಳೋಣ. ನೋಡಿ ಎಷ್ಟು ತೆಳ್ಳಗೆ ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಎಲ್ಲೂ ಹಿಡ್ಕೊಳಲ್ಲ, ಸಖತ್ತಾಗಿ ಬರುತ್ತೆ ದೋಸೆ. ಇದಕ್ಕೆ ಬೆಣ್ಣೆ ಅಥವಾ ಕೆಂಪು ಚಟ್ನಿ, ನಾನಿಲ್ಲಿ ಕೆಂಪು ಚಟ್ನಿ ಮಾಡಿದ್ದೀನಿ. ನೀವು ಯಾವ ಚಟ್ನಿ ಆದರೂ ಸೆಟ್ ಆಗುತ್ತೆ. ಈ ರೆಸಿಪಿ ಯಾರ್ಯಾರಿಗೆ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.